ಕೊರೋನಾದ ಸಂಕಷ್ಟದ ದಿನಗಳಲ್ಲಿ ಕೆಲವರು ಉದ್ಯೋಗವನ್ನ ಕಳ್ಕೊಂಡ್ರೆ ಇನ್ನು ಕೆಲವರು ಹೊಸ ಉದ್ಯೋಗವನ್ನ ಕಂಡುಕೊಂಡಿದ್ದಾರೆ. ಅವತ್ತು ತಿನ್ನೋಕೆ ತುತ್ತು ಅನ್ನಕ್ಕೆ ಗತಿ ಇಲ್ಲದವರನ್ನ ಬದುಕಿಸಿದ ಹಲವಾರು ಉಪಕಸುಬುಗಳಲ್ಲಿ ಮಲ್ಲಿಗೆ ಕೃಷಿಯೂ ಒಂದಾಗಿದೆ. ಮಹಿಳೆಯೊಬ್ಬರು ಮಲ್ಲಿಗೆ ಕೃಷಿಯನ್ನೇ ಜೀವನಾಧಾರವನ್ನಾಗಿ ಮಾಡಿಕೊಂಡು ಸ್ವಾವಲಂಬಿಯಾಗಿ ಬದುಕ್ತಿದ್ದಾರೆ. ಮಣ್ಣನ್ನು ನಂಬಿದವನು ಎಂದೂ ಮಣ್ಣು ಮುಕ್ಕುವುದಿಲ್ಲ ಅನ್ನೋ ಮಾತು 100ಕ್ಕೆ 100 ಸತ್ಯ ಬಿಡಿ. ಕೈ ಕೆಸರಾದರೆ ಬಾಯಿ ಮೊಸರು. ಕೃಷಿಯನ್ನ ನಂಬಿ ದಿಟ್ಟ ಹೆಜ್ಜೆ ಇಟ್ಟವರು ಜಾರಿ ಬೀಳೋ ಮಾತಿಲ್ಲ. ಭೂತಾಯಿಗೆ ಹಾಕಿದ ಸಸಿ ಬಂಗಾರದ ಬೆಳೆ ಕೊಡುತ್ತೆ ಅನ್ನೋದಕ್ಕೆ ಈ ಸ್ಟೋರಿಯೇ ಜ್ವಲಂತ ಸಾಕ್ಷಿ. ತಿನ್ನೋಕೆ ತುತ್ತು ಅನ್ನ ಇಲ್ಲ, ಜೀವನಕ್ಕೆ ಆದಾಯವಿಲ್ಲ. ಸಂಕಷ್ಟದ ಸಮಯದಲ್ಲಿ ಮಲ್ಲಿಗೆ ಕೃಷಿಗೆ ಕೈಗೆ ಹಾಕಿದ ಮಹಿಳೆ ಹೀಗೆ ಸ್ವಾವಲಂಬಿ ಜೀವನವನ್ನ ನಡೆಸುತ್ತಿದ್ದಾರೆ. ಘಮ ಘಮ ಮಲ್ಲಿಗೆ ಕೃಷಿ ಜೀವನಕ್ಕೆ ದಾರಿ. ಹೀಗೆ ಹೆಸರು ವನಿತಾ ಅಂತ. ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದ ಸಂಟ್ಯಾರು ಮರಿಗೆ ನಿವಾಸಿ. ಮನೆಯಲ್ಲಿ ಮಕ್ಕಳು ಸೇರಿ 7 ಜನ ಇದ್ದಾರೆ. ಗಂಡ ಗಾರೆ ಕೆಲಸ ಮಾಡ್ತಾ ಇದ್ರೆ ವನಿತಾ ಮನೆ ನೋಡಿಕೊಳ್ತಿದ್ರು. ಆದ್ರೆ ಕೊರೋನಾ ಟೈಮ್ನಲ್ಲಿ ಕೆಲಸವಿಲ್ಲದೆ ಗಂಡ ಮನೆಯಲ್ಲೇ ಇರಬೇಕಾಯ್ತು. ಆಗ ತಿನ್ನೋ ಊಟಕ್ಕೂ ಪರದಾಡಬೇಕಾಯ್ತು. ಆಗ್ಲೇ ನೋಡಿ ಇವರ ತಲೆಗೆ ಅದ್ಭುತ ಐಡಿಯಾ ಬಂದಿದೆ. ಮನೆ ಪಕ್ಕದಲ್ಲಿದ್ದ ಅಲ್ಪ ಸ್ವಲ್ಪ ಜಮೀನಿನಲ್ಲಿ 15 ಮಲ್ಲಿಗೆ ಗಿಡಗಳನ್ನ ನೆಟ್ಟಿದ್ರು. ಅದರಲ್ಲಿ ಬಿಡೋ ಹೂವನ್ನ ಮಾಡಿ ಅಷ್ಟೋ ಇಷ್ಟೋ ದುಡ್ಡು ಸಂಪಾದನೆ ಮಾಡಿದ್ರು. ಆದ್ರೆ ಯಾವಾಗ ಮಲ್ಲಿಗೆ ಹೂವಿನ ಬೇಡಿಕೆ ಹೆಚ್ಚಾಯ್ತು, ಇದ್ದಂತಹ 15 ಗಿಡವನ್ನ 50 ಗಿಡವನ್ನಾಗಿ ಮಾಡಿ ಮಲ್ಲಿಗೆ ಕೃಷಿಯನ್ನೇ ಆರಂಭಿಸಿದ್ರು. ಕೊರೋನಾ ಟೈಮಲ್ಲಿ ಏನೂ ಇಲ್ಲ ಆಯ್ತು. ಇದರಲ್ಲಿ ಬಂದ ಆದಾಯದಿಂದ ಸ್ವಲ್ಪ ಅಡಿಗೆ ಗಿಡ ಮತ್ತೊಂದು ಹೈನುಗಾರಿಕೆ ಅದೆಲ್ಲ ಮಾಡಿ ಇವಾಗ ಪರವಾಗಿಲ್ಲ, ತುಂಬಾ ಆಗ್ತಾ ಇದೆ. ಅಂದ್ರೆ ಸಂಡಿಗೆ ಹಪ್ಪಳ ಅದೆಲ್ಲ ಮತ್ತೆ ಮಜ್ಜಿಗೆ ಕೂಡ ಎಲ್ಲ ತುಪ್ಪ ಎಲ್ಲ ತೆಕೊಂಡೋಗಿ ಮಾರಾಟ. ಸೀಸನ್ ಅಲ್ಲಿ ಒಂದು 10-15 ಅಟ್ಟೆ ಆಗ್ತಾ ಇದೆ. ಒಂದು 2-3 ಚೆಂಡು ಆಗುವಾಗ 1000ದಿಂದ ಮೇಲೆ ಇರ್ತದೆ. ಅವಾಗ ಒಂದು ಚೆಂಡಿಗೆನೆ 250. ಕೈ ಕಟ್ಟಿ ಕೂತ್ರೆ ಯಾವ ಕೆಲಸನೂ ಕೂಡ ಆಗಲ್ಲ. ಏನೇ ಆದ್ರೂ ಧೈರ್ಯವಾಗಿ ನಿಲ್ಬೇಕಷ್ಟೆ. ಹೀಗಾಗಿನೇ ವನಿತಾ ಅವರು ಕೂಡ ಮಲ್ಲಿಗೆ ಕೃಷಿ ಮಾಡಿ ಒಳ್ಳೆಯ ಸಂಪಾದನೆ ಮಾಡಿದ್ರು. ಜೊತೆಗೆ ಅದೇ ಹಣದಿಂದ ಪುಟ್ಟದೊಂದು ಅಡಿಕೆ ತೋಟವನ್ನು ಮಾಡಿದ್ದಾರೆ. ಈಗ ಅವು ಕೂಡ ಒಳ್ಳೆಯ ಫಲ ಕೊಡ್ತಾ ಇವೆ. ಅಲ್ಲದೆ ಮಲ್ಲಿಗೆ ಜೊತೆಗೆ ಒಂದು ಹಸುವನ್ನು ಸಾಕ್ತಾ ಇದ್ದು ಹಸುವಿನ ಸಗಣಿಯಿಂದ ಬಯೋಗ್ಯಾಸ್ ಕೂಡ ಉತ್ಪಾದಿಸುತ್ತಿದ್ದಾರೆ. ಮನೆಗೆ ಬೇಕಾಗುವಷ್ಟು ತರಕಾರಿಯನ್ನು ಕೂಡ ಬೆಳೆಯುತ್ತಿದ್ದಾರೆ. ಒಕ್ಕೂಟದಿಂದ 1.5 ಲಕ್ಷ ತೆಗ್ದಿದ್ದಾರೆ ಸ್ವಉದ್ಯೋಗಕ್ಕೆ ಅಂತ ಹೇಳಿ. ಮತ್ತೆ PMFMI ಸಿಕ್ಕಿದೆ. ಕ್ಯಾಟರಿಂಗ್ ಎಲ್ಲ ಮಾಡ್ತಾರೆ ಅವರು. ಒಳ್ಳೆ ಲಾಭ ಇದೆ ಅವರಿಗೆ. ಸಕ್ಸಸ್ ಆಗಿದ್ದಾರೆ. ಸ್ಟಾರ್ಟ್ ಅಂದ್ರೆ ಕೊರೋನಾ ಟೈಮಲ್ಲಿ ಮಾಡಿದಂತೆ ಅವರು. ಮಲ್ಲಿಗೆಯಿಂದ ತೋಟ ಕೃಷಿ, ಅಡಿಕೆ ಕೃಷಿ, ಹೈನುಗಾರಿಕೆ ಮತ್ತೆ ತರಕಾರಿ. ಒಟ್ನಲ್ಲಿ ಮಹಿಳೆ ಮನಸ್ಸು ಮಾಡಿದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನೋದಕ್ಕೆ ಇವರೇ ಉತ್ತಮ ಉದಾಹರಣೆ. ಹಲಸಿನ ಹಪ್ಪಳ, ಸಂಡಿಗೆ, ಅರಿಸಿನ ಹುಡಿ, ಮೆಣಸಿನ ಹುಡಿಯನ್ನ ತಯಾರಿಸಿ ಮಾರಾಟ ಮಾಡ್ತಾ ಇರುವಂತಹ ವನಿತಾ ಇಂದು ಓರ್ವ ಯಶಸ್ವಿ ಗೃಹೋದ್ಯಮಿಯಾಗಿಯೂ ಗುರುತಿಸಲ್ಪಟ್ಟಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.